ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಹಾಗೆ ಎಲ್ಲರೂ ಚೆನ್ನಾಗಿ ಯುಗಾದಿಯನ್ನು ಆಚರಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಬೇವು ಬೆಲ್ಲವನ್ನು ತಿಂದು ಹಾಗೆ ಯುಗಾದಿಯ ಸ್ಪೆಷಲ್ ಆದಂತಹ ಒಬ್ಬಟ್ಟನ್ನು ಸಹ ಎಲ್ಲರ ಜೊತೆಗೂಡಿ ತಿಂದು ಚೆನ್ನಾಗಿ ಹಬ್ಬವನ್ನು ಆಚರಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಜೀವನದಲ್ಲೂ ಸಹ ಬೇವು ಬೆಲ್ಲ ಯಾವ ರೀತಿಯಾಗಿ ತಿಂದ್ರೋ, ಬೆಲ್ಲ ಬಂದ್ಬಿಟ್ಟು ಒಂದು ಖುಷಿಯ ಸಂಕೇತ ಆಗಿರುತ್ತಲ್ವ, ಹಾಗೆಯೇ ಖುಷಿಯ ದಿನಗಳು ಯಾವಾಗಲೂ ಜಾಸ್ತಿನೇ ಇರಲಿ. ಹಾಗೆಯೇ ಬಂದಂಥ ಎಲ್ಲ ಕಷ್ಟಗಳನ್ನು ಸಹ ಎದುರಿಸ್ತಕ್ಕಂಥ ಧೈರ್ಯ ನಿಮ್ಮಲ್ಲಿ ಇರಲಿ. ಹಾಗೆ ಆ ಧೈರ್ಯವನ್ನು ದೇವರು ಕೊಡಲಿ, ಆಯುಷ್ಯ ಆರೋಗ್ಯ ನೆಮ್ಮದಿ ಎಲ್ಲವನ್ನೂ ಸಹ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಅಂತೇಳಿ ಊರಿಗೆ ಹೋಗಿದ್ವಿ. ಎಲ್ಲರೂ ಯಾವ ರೀತಿ ಆಚರಣೆಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ನಾವು ಸಹ ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲೆ ಹಾಕ್ತಕ್ಕಂಥದ್ದು, ಎಣ್ಣೆ ಸ್ನಾನ ಮಾಡ್ತಕ್ಕಂಥದ್ದು, ಬೇವು ಬೆಲ್ಲ ತಿಂತಕ್ಕಂಥದ್ದು, ಹಾಗೆ ಒಬ್ಬಟ್ಟನ್ನು ಮಾಡಿ ತಿಂತಕ್ಕಂಥದ್ದು. ಹಾಗೆ ಊರು ಅಂದರೆ ಗೊತ್ತಲ್ವ, ಚೆನ್ನಾಗಿ ಹಬ್ಬಗಳನ್ನೆಲ್ಲ ಆಚರಣೆಯನ್ನು ಮಾಡ್ತಾರೆ. ಹಾಗಾಗಿ ನಾವು ಊರಿಗೆ ಹಬ್ಬಕ್ಕೆ ಅಂತೇಳಿ ಬಂದಿದ್ವಿ. ನಮ್ಮ ದಿನವೂ ಅಷ್ಟೇ ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಡೋದ್ರಿಂದ ಶುರು ಆಯಿತು. ಅದಾದ ನಂತರ ಸ್ನಾನ ಎಲ್ಲ ಮುಗಿಸಿ ಮಕ್ಕಳಿಗೆಲ್ಲ ಎಣ್ಣೆ ತಿಕ್ಕಿ ಅವ್ರಿಗೂ ಸಹ ಸ್ನಾನ ಮಾಡಿಸಿ ಮತ್ತು ಪೂಜೆ ಎಲ್ಲ ಮುಗಿಸಿ ಬಾಗಿಲಿಗೆ ತೋರಣ ಕಟ್ಟೋದಿತ್ತು. ಇವಾಗೆಲ್ಲ ಮಾವಿನ ಎಲೆ ಎಲ್ಲ ತಂದು ತೋರಣ ಎಲ್ಲ ಕಟ್ತೀವಲ್ವ, ಸೊ ಹಾಗಾಗಿ ಎಲ್ಲರೂ ಸಹ ಸೇರಿಕೊಂಡು ಬಾಗಿಲಿಗೆ ತೋರಣವನ್ನು ಸಹ ಕಟ್ತಾ ಇದ್ವಿ, ಮಾವಿನ ಎಲೆಯನ್ನು ಉಪಯೋಗಿಸ್ಕೊಂಡು. ಅದಾದ ನಂತರ ಪೂಜೆಯನ್ನು ಸಹ ಮುಗಿಸಿ ಇದೆಲ್ಲ ಮುಗಿದಾದ ನಂತರನೇ ನಾವು ಟಿಫನನ್ನು ಮಾಡಿದ್ದು. ಸಾಮಾನ್ಯವಾಗಿ ಯುಗಾದಿಗೆ ಟಿಫನ್ಗೆ ಅಂತ ಹೇಳಿದರೆ ಇಡ್ಲಿ ಮತ್ತು ದೋಸೆಯನ್ನು ಮಾಡ್ತಾರೆ. ನಾವು ಅಮಾವಾಸ್ಯೆ ಪೂಜೆ ದಿನ ದೋಸೆಯನ್ನು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಇವತ್ತು ದೋಸೆ ಇಡ್ಲಿ ಅದೆಲ್ಲ ಮಾಡೋದು ಬೇಡ, ಟೊಮೊಟೊ ಬಾತನ್ನು ಮಾಡ್ಕೊಳ್ಳೋಣ ಅಂಥೇಳಿ ಟಿಫನ್ನಿಗೂ ಸಹ ಮಾಡಿದ್ವಿ. ಅದಕ್ಕೂ ಮೊದಲೇ ಈ ಒಂದು ಮಾವಿನ ಎಲೆಯನ್ನು ಸಹ ಇಲ್ಲಿ ಕಟ್ತಾ ಇದ್ದೀವಿ. ಈಗೆಲ್ಲ ಈ ಒಂದು ವೆದರ್ಗೂ ಸಹ ಅಷ್ಟೇ ಮಾವು ಬೇವು ಹಾಗೆಯೇ ಬೆಲ್ಲ, ಬೇವು ತಿಂತಕ್ಕಂಥದ್ದು, ಬೆಲ್ಲ ತಿಂತಕ್ಕಂಥದ್ದು ಎಲ್ಲನೂ ಸಹ ಈ ವೆದರ್ಗೂ ಸಹ ತುಂಬ ಮುಖ್ಯ ಆದದ್ದು. ಹಾಗಾಗಿ ಇದೊಂದು ಆಚರಣೆಯಾಗಿ ಬಂದಿದೆ. ನಾವು ಸಹ ನಾನಿವಾಗ ಟಿಫನ್ಗೆ ಅಂತ ರೆಡಿ ಮಾಡಿ ಇಟ್ಬಿಟ್ಟು ಅದು ತಿನ್ನುವಷ್ಟರಲ್ಲಿ ಪೂಜೆ ಎಲ್ಲವನ್ನು ಸಹ ಮುಗಿಸ್ಬಿಟ್ಟು ಟಿಫನ್ ರೆಡಿ ಆಗುವಷ್ಟರಲ್ಲಿ ಮತ್ತು ಬೇವು ಬೆಲ್ಲವನ್ನು ಮಕ್ಕಳಿಗೂ ಸಹ ಹಂಚುತ್ತಾ ಇದ್ದೀನಿ. ಎಲ್ಲ ಮುಗಿಸ್ಕೊಳ್ಳುವಷ್ಟರಲ್ಲಿ ಆಲ್ರೆಡಿ ಅಲ್ಲಿ ಹಿಂದೆ ಗಡಿಯಾರದಲ್ಲಿ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಟೈಮ್ 11 ಗಂಟೆ 10:15 11 ಗಂಟೆಯಷ್ಟು ಆಗಿಬಿಟ್ಟಿತ್ತು. ಅಷ್ಟರಲ್ಲಿ ಎಲ್ಲರೂ ಸಹ ಕೂತ್ಕೊಂಡು ಟಿಫನನ್ನು ಮುಗಿಸ್ಕೊಂಡಾದ ನಂತರ ಊರಲ್ಲಿ ದೇವ್ರ ಮೆರವಣಿಗೆಯನ್ನು ಮಾಡ್ತಾರೆ. ಅಷ್ಟರಲ್ಲಿ ನಾವು ಅಡುಗೆ ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಹೋಗೋಣ, ಅಡುಗೆ ಎಲ್ಲ ಮಾಡಿ ಊಟನೂ ಮಾಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಡುಗೆನೂ ಸಹ ಹಿಂದೆನೇ ರೆಡಿ ಮಾಡ್ತಾ ಇದ್ದೀವಿ. ಇವಾಗ ಅಮ್ಮ ಎಲ್ಲ ಅಡುಗೆ ಮಾಡ್ತಾಯಿದ್ರು, ಸೊ ನಾನು ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗೋದಕ್ಕೆ ಅಂತೇಳಿ ಬಂದಿದ್ದೀನಿ. ಹೆಣ್ಮಕ್ಳಿಗೆ ಹಬ್ಬ ಅಂದರೆ ಸಾಕು, ಸೀರೆ ಸಂಭ್ರಮ ಅಲ್ವ. ಯಾರಿಗೆಲ್ಲ ಸಹ ಸೀರೆ ಹಾಕೊಳ್ಳೋದಕ್ಕೆ ತುಂಬ ಇಷ್ಟ ಆಗುತ್ತೋ ಒಂದು ಕಮೆಂಟನ್ನು ಮಾಡಿ. ಅದಾದ ನಂತರ ಇಲ್ಲಿ ಒಬ್ಬಟ್ಟನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಟೈಮು 2 ಗಂಟೆ ಮೇಲೆ ಆಗಿಬಿಟ್ಟಿತ್ತು. ಹಾಗಾಗಿ ಮಕ್ಕಳು ತುಂಬ ಹಶ್ವಾಗ್ತಾ ಇದೆ ಅಂತ ಕೇಳಿದ್ರು. ಸರಿ ಊಟ ಮಾಡಿಬಿಟ್ಟೆ ಮೆರವಣಿಗೆಗೆ ಹೋಗೋಣ, ದೇವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಒಬ್ಬಟ್ಟನ್ನು ಪ್ರಿಪೇರ್ ಮಾಡಿಕೊಂಡು ಬಿಸಿ ಬಿಸಿ ಒಬ್ಬಟ್ಟು ಮತ್ತು ತುಪ್ಪ ಹಾಕ್ಕೊಂಡು ತಿಂದು ಇದೊಂಥರ ಚೆಂದ ಅಲ್ವ, ಇದೊಂಥರ ಸಂಭ್ರಮ ಅಲ್ವ. ಎಲ್ಲ ಸೇರಿಕೊಂಡು ಎಷ್ಟೇ ಬ್ಯುಸಿ ಲೈಫ್ ಇದ್ರೂ ಸಹ ಎಲ್ಲರೂ ಸಹ ಜೊತೆಗೆ ಸೇರಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಸಹ ಮಾತಾಡಿಕೊಂಡು ಇರ್ತಕ್ಕಂಥದ್ದೇ ಒಂದು ಸಂಭ್ರಮ ಅಲ್ವ. ಎಲ್ಲರೂ ಊಟ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಬರ್ತಾ ಹಾಗೇ ಚಿಕ್ಕಮ್ಮ ದೇವಿ ದೇವಸ್ಥಾನ ಇತ್ತು, ಅಲ್ಲಿಗೂ ಸಹ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ದೇವ್ರ ಮೆರವಣಿಗೆ ಆಗೋ ತನಕ ಇಲ್ಲಿ ಯಾವುದೇ ರೀತಿಯಾದಂತಹ ಆರತಿ ಮಾಡ್ತಕ್ಕಂಥದ್ದು ಅಥವಾ ಆರತಿಯನ್ನು ಕೊಡ್ತಕ್ಕಂಥದ್ದು ಯಾವುದೂ ಸಹ ಮಾಡಲ್ಲ. ಮೆರವಣಿಗೆ ಆದ ನಂತರನೇ ಎಲ್ಲವನ್ನ ಸಹ ಮಾಡ್ತಕ್ಕಂಥದ್ದು. ಜಸ್ಟ್ ಅಲಂಕಾರವನ್ನು ನೋಡ್ಕೊಂಡು ಬರೋಣ, ತುಂಬ ಚೆನ್ನಾಗಿರುತ್ತಲ್ವ ಇವಾಗೆಲ್ಲ ದೇವಿಗೆ ಅಲಂಕಾರ. ಹೆಣ್ಮಕ್ಳು ನೋಡೋಕ್ಕೂ ಚೆಂದ, ದೇವಿ ನೋಡೋಕ್ಕೂ ಚೆಂದ ಅಲ್ವಾ. ಹಾಗಾಗಿ ಅಲಂಕಾರವನ್ನು ನೋಡ್ಕೊಂಡು ಬರೋಣ ಅಂಥೇಳಿ ಹೋಗಿ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಂತ ಅನ್ನಿಸ್ತು. ಇದಾದ ನಂತರ ನಮ್ಮೂರಲ್ಲಿ ಮೆರವಣಿಗೆ ಶುರು ಆಯಿತು. ಎಲ್ಲ ದೇವರುಗಳ ಗ್ರಾಮ ದೇವರುಗಳು ಯಾವುದ್ಯಾವ್ದು ಇರುತ್ತೋ ಎಲ್ಲ ದೇವರುಗಳನ್ನು ಸೇರಿಸಿ ಮೆರವಣಿಗೆ ಮಾಡಿ ಪೂಜೆಯನ್ನು ಮಾಡಿ ಆ ಗ್ರಾಮಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ಸಹ ಎಲ್ಲೇ ಯಾವುದೇ ಕಡೆ ಇದ್ರೂ ಸಹ ಎಲ್ಲರೂ ಸಹ ಒನ್ ಟೈಮ್ ಸೇರ್ತಕ್ಕಂಥ ಹಬ್ಬ ಇದು. ತುಂಬಾ ಚೆನ್ನಾಗಂತ ಅನಿಸುತ್ತೆ.
ಮೆರವಣಿಗೆ ಎಲ್ಲ ಮುಗಿಸ್ಕೊಂಡು ಹಾಗೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರು. ಸಾಮಾನ್ಯವಾಗಿ ಹೆಣ್ಮಕ್ಳು ಬೇರೆ ಕಡೆ ಎಲ್ಲ ಮದುವೆ ಆಗಿಬಿಟ್ಟಿರ್ತೀವಲ್ವ, ಹಬ್ಬದ ದಿನವೇ ಒಂದು ಕಡೆ ಸೇರ್ತಕ್ಕಂಥದ್ದು. ಎಲ್ಲರೂ ಸಹ ಮಾತಾಡಿಕೊಂಡು ಹಾಗೆ ಇನ್ನೊಂದು ಟೈಮು ದೇವ್ರ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಮತ್ತು ನಮ್ಮ ಮನೆಗಳಿಗೆ ರಿಟರ್ನ್ ಆದ್ವಿ. ಇದಾಗಿತ್ತು ಇವತ್ತಿನ ನಮ್ಮ ಊರಿನ ಒಂದು ಯುಗಾದಿ ಹಬ್ಬದ ವ್ಲಾಗ್. ಹಾಗೆ ನಾನು ಯಾವ ರೀತಿಯಾಗಿ ಯುಗಾದಿ ಹಬ್ಬವನ್ನು ಆಚರಿಸ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರೆ ಎಲ್ಲರಿಗೂ ಸಹ ಥ್ಯಾಂಕ್ ಯು.